ಸೊ ಇನ್ನು ಅಕ್ಷತಾ ಅವರ ಮುಂದಿನ ಪ್ರಾಜೆಕ್ಟ್ಸ್ ಏನು, ಹೇಗೆ? ಅಯ್ಯೋ, ಈಗ ಏನೇನು ಶುರು ಮಾಡಿದ್ದೀನಿ ಅದನ್ನ ನಡೆಸ್ಕೊಂಡು ಹೋದರೆ ಸಾಕು. ಜನಮನ ಒಂದು ವೆಬ್ಸೈಟ್ ಲಾಂಚ್ ಮಾಡಬೇಕು, ಆಮೇಲೆ ಅಕ್ಷತಾ ಕಿಚನ್ ಸ್ವಲ್ಪ ಇನ್ನು ಈಗ ಶುರು ಅಲ್ಲ, ಬೇರೆ ಬೇರೆ ಥರ ಅದನ್ನು ಕೂಡ ರುಚಿ ಹುಡ್ಕೊಂಡು ಹೋಗಬೇಕು. ನಾಟಕಗಳು ಮಾಡಲೇಬೇಕು. ಈ ಮಧ್ಯದಲ್ಲಿ ಏನು ಬರೆದಿರ್ತೀನಿ ಬುಕ್ಸ್, ಅದನ್ನು ಪಬ್ಲಿಷ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ನಂದು ಮೊದಲನೇ ಬುಕ್ಕು ಲೀಕ್ಔಟ್ ಅಂತ, ಫಿಕ್ಷನ್. ಆಮೇಲೆ ನಾನು ಆ ಲೀಕ್ಔಟ್ನ ಅದೇ ಕತೆಗಳನ್ನ ಇಟ್ಕೊಂಡು ನಾನು ಬೇರೆ ಥರ ಪ್ರೆಸೆಂಟ್ ಮಾಡಿದ್ದು ನಾಟಕಗಳ ಮುಖಾಂತರ. ಅದು 100 ಶೋ ಆದಾಗ ಈ 100 ಶೋ ಹೆಂಗಾಯಿತು, ಯಾವ ಮೆಥಡಲ್ಲಿ ನಾಟಕ ಕಟ್ಟಿದ್ದೀನಿ, ಯಾರ್ಯಾರು ಆರ್ಗನೈಸ್ ಮಾಡಿದ್ರು, ಯಾವ್ಯಾವ ಊರಲ್ಲಿ ಆರ್ಗನೈಸ್ ಮಾಡಿದ್ರು, ಎಲ್ಲಿ ನನ್ನ ಹೆಂಗೆ ನಡೆಸ್ಕೊಂಡ್ರು, ಎಷ್ಟು ಕಷ್ಟ ಆಯಿತು, ಇಷ್ಟ ಆಯಿತು ಅನ್ನೋದನ್ನೇ ಒಂದು ಬುಕ್ ಮಾಡಿದೆ, ಎಕ್ಸ್ಪೀರಿಯೆನ್ಸು. ಅದಾದಮೇಲೆ 3ನೇ ಬುಕ್ಕು ವೀರಲೋಕದವ್ರು ಪಬ್ಲಿಷ್ ಮಾಡಿದ್ರು, ರುಚಿಗೆ ತಕ್ಕಷ್ಟು ಅಂತ. ಆ ರುಚಿಗೆ ತಕ್ಕಷ್ಟು ಅಲ್ಲಿ ಇರೋದು ಎಲ್ಲ 7 ಕತೆಗಳೇ. ಎಲ್ಲ ಕತೆಗಳ ಹೀರೋ ರುಚಿ, ಫುಡ್. ಓಕೆ, ಎಸ್. ಕೊನೆಯದಾಗಿ ಅಕ್ಷತಾ ಅವರೇ, ನೀವು ಎಕ್ಸ್ಪೆರಿಮೆಂಟ್ ಚಿತ್ರಗಳೇ ಮಾಡ್ತೀರಾ ಅಥವಾ ಕಮರ್ಷಿಯಲ್ ಚಿತ್ರಗಳು, ಒಳ್ಳೆ ಬ್ಯೂಟಿಫುಲ್ ಆಗಿರೋ ಕ್ಯಾರೆಕ್ಟರ್ ಅಭಿನಯ ಮಾಡ್ಬೇಕನ್ನೋಂಥ ಚಿತ್ರಗಳ ಅವಕಾಶಗಳು ಅಂದರೂ ಮಾಡ್ತೀರಾ, ಹೇಗೆ? ಚಿತ್ರಗಳು ಮಾಡ್ತೀನಿ, ಆ್ಯಕ್ಟ್ ಮಾಡ್ತೀನಿ, ಹಂಗೆ ಇಲ್ಲ ಅದು ಕಂಟೆಂಟೋ ಬ್ರಿಡ್ಜೋ ಕಮರ್ಷಿಯಲ್ ಅಂತ ನೋಡಲ್ಲ. ನಾನು ಮೊದಲಿಂದನೂ ಹಾಗೆ ಹೇಳ್ತಿದ್ದೀನಿ, ಬಟ್ ಕಮರ್ಷಿಯಲ್ ನಂಗೆ ಅವಕಾಶಗಳು ಕಮ್ಮಿ, ಬರಲೇ ಇಲ್ಲ, ಬಂದದ್ದು ಯಾವುದು ಮಾಡಬೇಕು ಅನ್ನಿಸ್ತಿಲ್ಲ, ಹಂಗಾಗಿಬಿಟ್ಟೆ. ನನಗೆ ಅನಿಸೋ ಪಾತ್ರಗಳು ಯಾವುದಾದ್ರೂ ಒಂದು ಸಣ್ಣ ಸ್ಕಿಟ್ಟಲ್ಲಿ ಬಂದರೂ ಅಷ್ಟೇ ನನ್ಗೆ ಅನ್ನಿಸ್ಬೇಕು, ಸೂಪರ್ ಆಗಿದೆ, ಇದನ್ನು ಮಾಡಬೇಕು ಅಂತ ಅನ್ನಿಸ್ಬೇಕು. ಅದು ಎಲ್ಲಿ ಅನಿಸಿದ್ರು ಆ ಪ್ಲ್ಯಾಟ್ಫಾರ್ಮ್ನ ನಾನು ಉಪಯೋಗಿಸ್ಕೊಳ್ತೀನಿ. ಎಸ್, ಇದ್ರಿಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ರಿ. ಭಾಳಷ್ಟು ಖುಷಿ ಆಯಿತು ನಿಮ್ಮ ಜೊತೆ ಮಾತನಾಡಿದ್ದಕ್ಕೆ. ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆಗಳನ್ನು ಪಟ ಅಂತ ಉತ್ತರವನ್ನು ಕೊಟ್ರಿ. ಹಾಗೆಯೇ ಹೆಣ್ಮಕ್ಳಿಗೂ ಹೇಳ್ತಿದ್ರಿ, ನಿಮ್ಮಲ್ಲಿರ್ತಕ್ಕಂಥ ಕಲೆ ಆಗ್ಬೋದು, ನಿಮ್ಮಲ್ಲಿರ್ತಕ್ಕಂಥ ನಿಮ್ಮ ಸ್ವಂತಿಕೆಯನ್ನು ನೀವು ಹೊರಗಡೆ ಬಂದು ತೋರಿಸಿ, ಆಗ ಮಾತ್ರ ಹೆಣ್ಮಕ್ಳಿಗೆ ಸರಿ ಸಮಾನವಾದಂಥ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳಿ. ನಿಮಗಿನ್ನೂ ಒಳ್ಳೆ ಬ್ರೈಟ್ ಫ್ಯೂಚರ್ ಸಿಗಲಿ, ಹಾಗೆಯೇ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅಭಿನಯಿಸಿ ನಾವೆಲ್ಲರೂ ಸಹ ಚಪ್ಪಾಳೆ ತಟ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ ಅಕ್ಷತಾ ಪಾಂಡವಪುರ ಅವರ ಮನದಾಳದ ಮಾತುಗಳನ್ನು. ಒಬ್ಬ ಹೆಣ್ಣು ಮಗಳು ಧೈರ್ಯವಾಗಿ ಮುನ್ನುಗ್ಗಿದ್ರೆ ಏನು ಬೇಕಾದರೂ ಮಾಡಬಹುದು. ನಾವು ಪ್ರತಿ ಸಾರಿ ನಾವು ಸಾಕಷ್ಟು ಮೇಕಪ್ ಹಾಕ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ಅಭಿನಯಿಸಿದರೆ ಮಾತ್ರ ಜನ ಚಪ್ಪಾಳೆ ತಟ್ಟಾರಂತೇನಿಲ್ಲ. ಒಳ್ಳೊಳ್ಳೆ ಪಾತ್ರಗಳು ಬಂದಾಗ, ಪಾತ್ರಗಳಿಗೆ ಜೀವ ತುಂಬಿ ನಟಿಸಿದಾಗ, ಎಕ್ಸ್ಪೆರಿಮೆಂಟಲ್ ಪಾತ್ರಗಳನ್ನು ಮಾಡಿದಾಗೂ ಸಹ ರಾಜ್ಯ ಪ್ರಶಸ್ತಿಗಳು ಕೂಡ ದೊರೆಯುತ್ತೆ, ಜನರು ಕೈ ತಟ್ತಾರೆ ಅನ್ನೋದಕ್ಕೆ ಇವರೇ ಸಹ ಉದಾಹರಣೆ. ಮತ್ತೊಬ್ಬ ಸೆಲೆಬ್ರಿಟಿ ಜೊತೆಗೆ ಮತ್ತೊಮ್ಮೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.